ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಅಬುದಾಬಿಲಿದ್ದೀನಿ ಸದ್ಯಕ್ಕೆ. ಸೊ ನಾನು ಈ ವಿಡಿಯೋ ಸುಮ್ಮನೆ ಒಂದು ಚಿಕ್ಕ ಬ್ಲಾಗ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇದು ಬಂದು ಅಬುದಾಬಿ ಜನದ ಬಗ್ಗೆ, ಅಬುದಾಬಿಲಿ ಹೇಗೆ ಕಾಸ್ಟ್ ಆಫ್ ಲಿವಿಂಗ್ ನಡೀತಿದೆ, ಅಬುದಾಬಿಗೆ ನೀವು ಬಂದರೆ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡ್ಬೋದು, ಅಬುದಾಬಿಗೆ ಏನಾದರೂ ಈಗ ಎಲ್ಲ ರಿಚ್ ಇರೋರೇ ಬರೋಲ್ಲ, ಒಬ್ಬೊಬ್ಬರು ಕೆಲಸ ಹುಡ್ಕೊಂಬರ್ತಾರೆ, ಕೆಲಸ ಹುಡ್ಕೊಂಬರೋರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಬುದಾಬಿಲಿ ಅಂತ ಒಂದು ಚಿಕ್ಕ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಬುದಾಬಿ ಇಸ್ ಎ ಕ್ಯಾಪಿಟಲ್ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ 7 ಎಮಿರೇಟ್ಸ್ ಸೇರಿ ನಿಮಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರೀತಾರೆ. ಅದು ಬಂದು ಅಬುದಾಬಿ ಬಂದು ಇದಕ್ಕೆ ಕ್ಯಾಪಿಟಲ್ಲು. ಬಟ್ ಅಬುದಾಬಿ ಅದು ಡೆವಲಪ್ ಆಗಿದೆಯಾ ಇಲ್ವಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಅಬುದಾಬಿ ಇನ್ನೂ ಡೆವಲಪ್ ಆಗಬೇಕು. ಇಟ್ಸ್ ಆ್ಯಕ್ಚುಲಿ ಇನ್ನು ಇಟ್ಸ್ ಎ ಡೆವಲಪಿಂಗ್ ಎಮಿರೇಟ್ ಅಂತ ಹೇಳ್ಬೋದು. ದುಬೈ ಕಂಪೇರ್ ಮಾಡಿದ್ರೆ ಅಬುದಾಬಿ ಇಸ್ ಎ ಡೆವಲಪಿಂಗ್ ಎಮಿರೇಟ್. ದುಬೈ ಇಸ್ ಎ ನಂಬರ್ 1 ಕಂಟ್ರಿ ಅಂತ ನಿಮಗೆ ಗೊತ್ತು, ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ತುಂಬ ಒಳ್ಳೊಳ್ಳೆ ಕನ್ಸ್ಟ್ರಕ್ಷನ್ಸ್, ಒಳ್ಳೊಳ್ಳೆ ಮಾಲ್ಸ್, ಒಳ್ಳೊಳ್ಳೆ ಬಿಲ್ಡಿಂಗ್ಸ್, ಒಳ್ಳೊಳ್ಳೆ ಕೆಲಸಗಳು, ಜನ ಜಾಸ್ತಿ ಇದ್ದಾರೆ. ಹೇಳಬೇಕು ಅಂದರೆ ಕಂಪೇರ್ ಟು ಅಬುದಾಬಿ, ದುಬೈ ಇಸ್ ಬೆಸ್ಟ್ ಪ್ಲೇಸ್ ಟು ಲೀವ್ ಟು ಸಿ. ಬಟ್ ಅಬುದಾಬಿ ಹೆಂಗೆ ಅಂದರೆ ಕಂಪೇರ್ ಮಾಡಬೇಕಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಹೆಂಗೋ, ದುಬೈಲಿ ಯು ಎ ಇಲಿ ದುಬೈ ಹಾಗೆ, ಬೆಂಗಳೂರು ಹೆಂಗೋ ದುಬೈ ಹಾಗೆ, ಮೈಸೂರು ಹೆಂಗೋ ನಮ್ಮ ಅಬುದಾಬಿ ಹಾಗೆ. ಸೊ ಈ ಥರ ಇದೆ. ಸೊ ಜನ ಕಮ್ಮಿ ಇಲ್ಲಿ, ಆದರೆ ಇಲ್ಲಿ ಏನು ಅಂಥದ್ದು ನ್ಯೂಸೆನ್ಸು ಆ ಥರದ್ದೇನು ನಡೆಯಲ್ಲ. ಇಲ್ಲಿ ಕಳ್ತನ, ದರೋಡೆ ಅಂತೇನು ನಡೆಯಲ್ಲ. ಇಲ್ಲಿ ತುಂಬ ನೀಡ್ ಜಾಸ್ತಿ, ತುಂಬ ರೂಲ್ಸ್ ಫಾಲೋ ಮಾಡ್ತಾರೆ, ಯಾಕಂದರೆ ಫೈನ್ಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ. ಇಲ್ಲಿ ನೀವು ಹಸಿರನ್ನ ಕಮ್ಮಿ ನೋಡ್ಬೋದು, ಯಾಕಂದರೆ ಇಲ್ಲಿ ಹಸಿರು ಜಾಸ್ತಿ ಇಲ್ಲ, ಭೂಮಿಲಿ ಸತ್ವ ಇಲ್ಲ. ಸೊ ಜಾಸ್ತಿ ನಿಮಗೆ ಇಲ್ಲಿ ಹಸಿರು ಕಾಣಿಸಲ್ಲ, ಎಲ್ಲ ಮರಳು ಭೂಮಿಗಳು ಕಾಣಿಸುತ್ತೆ. ಸೊ ಇದು ರೋಡ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ಒಳ್ಳೆ ರೂಲ್ಸ್ ಏನಂದರೆ ನಾವು ದಾಟಬೇಕಾದ್ರೆ ಎಷ್ಟೇ ಸ್ಪೀಡಲ್ಲಿದ್ದರೂ ಕಾರು ಸ್ಲೋ ಮಾಡ್ತಾರೆ. ಮನುಷ್ಯರು ಲೈಕ್ ಹ್ಯೂಮನ್ಸ್ ಯಾರೇ ರೋಡ್ ದಾಟಬೇಕಂದ್ರೂ ಎಷ್ಟೇ ಸ್ಪೀಡಲ್ಲಿದ್ದರೆ ಯಾವ ವೆಹಿಕಲ್ ಆದರೂ ಸ್ಟಾಪ್ ಮಾಡ್ತಾರೆ. ಅದೊಂದು ನಂಬರ್ 1 ಒಳ್ಳೆ ಗುಣ ಅಂತ ಹೇಳ್ಬೋದು ಇವ್ರ ಹತ್ರ. ಸೊ ನೋಡಿ ಎಷ್ಟು ಬೇಜಾನ್ ಕಾರ್ಗಳು. ಇಲ್ಲಿ ನಿಮ್ಮ ಬೈಕ್ಗಳೇ ನೋಡೋಕ್ಕೆ ಕಮ್ಮಿ, 1000ದಲ್ಲಿ ಒಂದು 10 ಬೈಕ್ ನೋಡ್ಬೋದೇನೋ ಅಷ್ಟೇ, ಮಿಕ್ದೆಲ್ಲ ಕಾರೆಲ್ಲ ದೊಡ್ಡ ಕಾರುಗಳೇ. ಎಲ್ಲ ದೊಡ್ಡ ಅಪಾರ್ಟ್ಮೆಂಟ್ಗಳ ಥರನೇ ಇರ್ತಾರೆ. ಇವಾಗ ನಾನು ಇಲ್ಲಿ ಒಂದು ಗ್ರೌಂಡ್ ಇದೆ ನೋಡಿ, ಇದು ಕಸದ್ದು ಇದನ್ಬೋದು, ಗಾರ್ಬೇಜ್ ಬಿನ್ ಅನ್ಬೋದು. ಸೊ ಒಂದೊಂದು ರೂಮಲ್ಲಿ ಒಂದು 10 ರೂಮ್ಸ್ಗೆ ಒಂದೊಂದು ಬಕೆಟ್ ಅಂತ ಇರುತ್ತೆ. ಆ ಬಕೆಟ್ಗೆ ಫಿಲ್ ಆದಮೇಲೆ ಗಾರ್ಬೇಜ್ನ ಆ ರೂಮಲ್ಲಿ ಯಾರ್ಯಾರು ಅಲಾಟ್ ಮಾಡಿರ್ತಾರೆ, ಸೊ ಅವ್ರು ತಂದು ಈ ಗಾರ್ಬೇಜ್ ಇದ್ರೊಳಗೆ ಹಾಕ್ತಾರೆ. ಇವ್ರು ಇಲ್ಲಿಂದ ಒಂದು ವ್ಯಾನ್ ಥರ ಬರುತ್ತೆ, ಆ ವ್ಯಾನ್ಗೆ ಕಸ ಹಾಕ್ತಾರೆ. ಇಲ್ಲಿ ತುಂಬ ಕೊಳೆ ಅಂತಲೂ ನೋಡೋಕ್ಕಾಗಲ್ಲ, ಬಟ್ ಕೊಳೆ ಇಲ್ಲ, ಗಲೀಜಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲಿ ಜನ. ಸೊ ನೋಡಿ, ಇದೆಲ್ಲಾದರೂ ಒಂದು ಪ್ಲೇಸಲ್ಲಿ ನೀವು ಇದು ಹಾಕಬೇಕು. ಇದು ಬಂದು ನಿಮಗೆ ಬಟ್ಟೆ ಹಾಕೋಕ್ಕೆ ಒಂದು ಜಾಗ ಅಂತೆ, ಯೂಸ್ಡು ಇಲ್ಲ ಹರಿದಿರೋ ಬಟ್ಟೆ ಹಾಕೋಕ್ಕೆ. ಸೊ ಇದು ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗ್ತಾ ಇರುತ್ತೆ ನಿಮಗೆ ಈ ಥರ ಬಾಕ್ಸಸ್ಸು. ಸೊ ಎಂಡೋಪ್ಡ್ ಆ್ಯಂಡ್ ಜನರಲಿ ಅಥಾರಿಟಿ ಆಫ್ ಇಸ್ಲಾಮಿಕ್ ಅಫೇರ್ಸ್. ನೋಡಿ, ಇಲ್ಲಿ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಡ್ರ್ಯಾಗ್ ಆ್ಯಂಡ್ ಪುಟ್ ಯುವರ್ ಡೊನೇಷನ್ ಹಿಯರ್ ಪ್ಲೀಸ್, ಕ್ಲೋತ್ಸ್ ವ್ಯಾಲ್ಯೂ ಫಾರ್ ಆಫ್ ಈ ಥರ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕಷ್ಟೇ ಜಾಗ ಇದೆಲ್ಲ. ಇಲ್ಲಿ ಪಾರ್ಕಿಂಗ್ ಮಾಡಿ ಸ್ವಲ್ಪ ಎಷ್ಟು ಅವರ್ ಪಾರ್ಕಿಂಗ್ ಮಾಡ್ತೀವೋ ಅಷ್ಟು ಅವರ್ ಮಾತ್ರ ಮಾಡಬೇಕು. ಅದ್ರ ಮೇಲೆ ಮಾಡಿದ್ರೆ ಇಲ್ಲಿ ಸೆಕ್ಯೂರಿಟೀಸ್ ಇರ್ತಾರೆ, ಅವ್ರು ಬಂದು ನಂಬರ್ ಪ್ಲೇಟೆಲ್ಲ ಫೋಟೋ ಹೊಡ್ಕೊಂಡು, ಈಗ ನಮ್ಮಲ್ಲೂ ಹಂಗೆ ಮಾಡ್ತಾರೆ, ಬಟ್ ನೋ ಪಾರ್ಕಿಂಗಲ್ಲಿ ಮಾಡೋದೇ ಮಾಡ್ತಾರೆ. ಈ ಪಾರ್ಕಿಂಗಲ್ಲಿ ಎಷ್ಟೊತ್ತು ಹಾಕ್ಬಿಟ್ಟು ಹೋದರೂ ಏನೂ ಮಾಡಲ್ಲ. ಬಟ್ ಇವ್ರುಗಳು ಇಷ್ಟು ಅವರ್ ಅಂತ ಪಾರ್ಕಿಂಗ್ ಇರುತ್ತೆ, ಅಷ್ಟು ಅವರ್ ಪಾರ್ಕಿಂಗ್ ಆದಮೇಲೆ 1 ನಿಮಿಷ ಇದ್ರೂ ಅವರು ಬಂದು ಎಷ್ಟು ನಿಮಿಷ ಎಕ್ಸ್ಟ್ರಾ ಆಗಿದೆ ಅಂತೆಲ್ಲ ನೋಡಿ ಅಷ್ಟು ನಿಮಿಷ ಫೈನ್ ಹಾಕ್ಬಿಟ್ಟು ಮೆಸೇಜ್ ಕಳಿಸ್ತಾರೆ. ಸೊ ಇದು ನಿಮಗೆ ಚಿಕ್ಕ ಪಾರ್ಕ್ ಅಂದರೆ ಇಟ್ಸ್ ಲೈಕ್ ಮಕ್ಕಳು ಆಟಾಡ್ತಾರಲ್ವ ಆ ಥರ ಜಾಗ ಇದು. ಸೊ ನೋಡಿ, ಯಾವುದೋ ಹಸಿರಿಲ್ಲ, ಎಲ್ಲ ಒಣಗಿರೋ ಥರನೇ ಇದೆ. ಇದು ಒಣಗಿರೋ ಥರನೇ ಇದೆ, ಇದು ಒಣಗ್ತಿದೆ ನೋಡಿ. ಅದು ಮಕ್ಕಳು ಆಟಾಡ್ತಿದ್ದಾರೆ ಹಿಂಗೆ.
ಅಬುದಾಬಿಲಿ ಜನ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ, ಜನ ಕಮ್ಮಿ, ಒಂಥರ ಪೀಸ್ ಆಗಿದೆ ಅಬುದಾಬಿ ಹೇಳಬೇಕಂದ್ರೆ. ಸೊ ಇಲ್ಲಿ ಫುಟ್ಪಾತ್ಗಳು ದೊಡ್ಡದಾಗಿವೆ. ಸೊ ಅದೊಂದು ಚೆನ್ನಾಗಿರೋ ವಿಷಯ. ಸೊ ಇವಾಗ ನೋಡಿ, ಇದು ಲಾರಿ ಬಂದಿದೆ ನೋಡಿ, ಬರೀ ಕಾರ್ ಪಾರ್ಕಿಂಗ್ ಕಾಣಿಸ್ತೆ. ಇಲ್ಲಿರೋ ಕಾರ್ಗಳು ಎಲ್ಲನೂ ಆಟೋಮೆಟಿಕ್ ಗೇರ್ ಕಾರ್ ನೋಡ್ತೀವಿ. 100 ಕಾರಲ್ಲಿ 10 ಇಲ್ಲ 5 ಗಾಡಿನ ನೀವು ಗೇರ್ ನೋಡಿದ್ರೆ ಇನ್ನೆಲ್ಲನೂ ಆಟೋಮೆಟಿಕ್ ಗೇರೇ ಇರುತ್ತೆ, ಎಲ್ಲ ಕಾರ್ಗಳು ನೋಡಿ. ಇದು ಹಿಂಗೆ ಎಲ್ಲ ಅಂಗಡಿ, ಲೈಕ್ ನಮ್ಮಲ್ಲಿ ಹೆಂಗೆ ರೇಷನ್ ಅಂಗಡಿ ಇರ್ತಾವೋ ಹಂಗೆ ಎಲ್ಲ ಇದರಲ್ಲೂ ಬಕಾಲ ಅಂತಿರುತ್ತೆ. ಎಲ್ಲ ರೋಡಲ್ಲೂ ಎಲ್ಲ ಬಿಲ್ಡಿಂಗ್ ಕೆಳಗೇನು ಒಂದೊಂದು ಬಕಾಲ ಅಂತಿರುತ್ತೆ. ಈ ಬಕಾಲ ಅಂತ ಹೇಳಿದ್ರೆ ದೊಡ್ಡ ಅಂಗಡಿಯಿಂದ ತಗೊಂಬಂದು ಚಿಕ್ಕ ಲೈಕ್ ಇವ್ರು ತಗೊಂಬಂದು ಮಾಡ್ತಾರೆ. ಈಗ ದೊಡ್ಡ ಅಂಗಡೀಲಿ ಒಂದೊಂದು ಐಟಮ್, ದೊಡ್ಡ ಅಂಗಡಿಲಿ ಒಂದೊಂದು ಐಟಮು 10 ರೂಪಾಯಿಗೆ ಸಿಕ್ಕರೆ ಇವರು 11 ರೂಪಾಯಿಗೆ ಮಾಡ್ತಾರೆ. ಸೊ ಒಂದೊಂದು ದಿರಮ್ಸ್ ಎಕ್ಸ್ಟ್ರಾ ಎತ್ಕೊಂಡು ಮಾಡ್ತಾರೆ, ಯಾಕಂದ್ರೆ ಇವ್ರಿಗೂ ಲಾಭ ಆಗಬೇಕು. ಸೊ ಇಲ್ಲಿ ಜಿಮ್ ಇದೆ. ಸೊ ಇದು ನಾನೇನು ಅಲ್ಲ ಅಬುದಾಬಿ ತೋರಿಸ್ತಿರೋದು, ಬಟ್ ಇದು ನಿಮಗೆ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಲೈಕ್ ದುಬೈ ಅಬುದಾಬಿ ಅಂದರೆ ಓಕೆ ದೊಡ್ಡ ಕಂಟ್ರಿ, ಅದರಲ್ಲಿ ಫುಲ್ ಎಲ್ಲ ರಿಚ್ಚೊಳೇ ಇರ್ತಾರೆ, ರಿಚ್ ಪರ್ಸನ್ಗಳೇ ಇರ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ಓಕೆ, ರಿಚ್ ಪರ್ಸನ್ಗಳು ಇರ್ತಾರೆ, ಬಟ್ ಅವ್ರು ಯಾರು ಆಚೆ ಬರಲ್ಲ. ಅದಕ್ಕೋಸ್ಕರ ನಮ್ಮವರೇ ಇಲ್ಲಿ ದುಡಿಯೋಕ್ಕೆ ಬರೋದು, ನಮ್ಮವ್ರು ಇಲ್ಲಿ ಸ್ಲೇವ್ ಥರ ವರ್ಕ್ ಮಾಡೋಕ್ಕೆ ಬರ್ತಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಇರೋರೆಲ್ಲ ಬೇರೆ ದೇಶದವ್ರೆ. ಬಂದರೆ ರಿಚ್ ಕಂಟ್ರಿ ಅವ್ರು ಬಂದರೆ ಒಂಥರ ಟ್ರಿಪ್ಪಿಗೆ ಬರ್ತಾರೆ, ಈ ಥರ ದೊಡ್ಡ ಹೋಟ್ಲಲ್ಲಿ ಇರ್ತಾರೆ. ಅಲ್ಲಿದೆ ನೋಡಿ, ಅಲ್ಲೊಂದು ಕಾಣಿಸ್ತಿದೆ ಹೋಟೆಲ್. ಸೊ ಅದೆಲ್ಲ ಫುಲ್ ದೊಡ್ಡ ಹೋಟೆಲ್ಸೇ. ಹೋಗೋಣ ಅಲ್ಲೂ ಒಂದು ದಿವಸ ಆಚೆ ಹೋಗಿ ಸುತ್ತಾಡ್ಕೊಂಬರೋಣ. ಸೊ ಇವಾಗ ನಾನು ಹೋಗ್ತಿದ್ದೀನಿ ಮೇನ್ ರೋಡ್ಗೆ. ಸೊ ಇದೊಂಥರ ಹೈವೇ ಇದ್ದಂಗೆ. ಸೊ ಎಲ್ಲ ಗಾಡಿಗೂ ಅಟ್ಲೀಸ್ಟ್ ಒಂದು 70-80 ಮಿನಿಮಮ್ 70-80 ಸ್ಪೀಡಲ್ಲಿ ಇರ್ತಾರೆ, ಮ್ಯಾಕ್ಸಿಮಮ್ 100-120 ಹಂಗಿರ್ತದೆ. ಸೊ ಇದೇ ಮೇನ್ ರೋಡು, ಇದು ಹೈವೇ. ಸೊ ಹಂಗೆ ಹೋದರೆ ಇಲ್ಲಿ ರೂಲ್ಸ್ಗಳು ತುಂಬ ಸ್ಟ್ರಿಕ್ಟು. ಗಾಡಿಗಳು ಏನಾದ್ರು ಒಂಚೂರು ರೆಡ್ ಲೈಟ್ ಇಂದ ಒಂಚೂರು ಆ ಲೈನಿಂದ ಮುಂಚೆ ಬಂದರೆ ಟಕ್ ಅಂತ ಫೈನ್ ಬೀಳುತ್ತೆ. ಸೊ ಅವ್ರೇನು ಮಾಡಿಲ್ಲ, ಮಿಸ್ಟೇಕ್ ಆಯಿತು ಅಂದರೆ ಅವ್ರು ಬಿಡಲ್ಲ, ಮಾಡ್ತಾರೆ. ಅವ್ರು ಏನು ರೂಲ್ಸ್ ಇದೆಯೋ ಅದನ್ನ ಫಾಲೋ ಮಾಡೇ ಮಾಡ್ತಾರೆ. ಇದು ಪೆಟ್ರೋಲ್ ಬ್ಯಾಂಕು, ಅಡ್ನಾಕ್ ಪೆಟ್ರೋಲ್ ಬ್ಯಾಂಕ್ ಅಂತ. ಸೊ ಇಲ್ಲಿ ಅಡ್ನಾಕ್ ಅಂದರೆ ಇಲ್ಲಿ ಗೌರ್ಮೆಂಟ್ ಕೆಲಸ ಅನ್ನೋ ಥರ. ಸೊ ಅಡ್ನಾಕ್ ಈಸ್ ಲೈಕ್ ಅ ಗೌರ್ಮೆಂಟ್ ವರ್ಕ್ ಫಾರ್ ಅಬುದಾಬಿ ಆ್ಯಂಡ್ ದುಬೈ. ಸೊ ಇಲ್ಲಿ ಅಡ್ನಾಕಲ್ಲಿ ಕೆಲಸ ಮಾಡೋರೆಲ್ಲ ಗೌರ್ಮೆಂಟ್ ಕೆಲಸದವ್ರ ಥರ ಒಂಥರ. ಸೊ ಅಡ್ನಾಕ್ ಇಟ್ಸ್ ಲೈಕ್ ಅ ಫೇಮಸ್ ಕಂಪನಿ ಇನ್ ಅಬುದಾಬಿ. ಇಟ್ಸ್ ನಂಬರ್ 1 ಕಂಪ್ನಿ ಅಂತ ಹೇಳ್ಬೋದು. ಸೊ ನೀವು ಕಾರ್ ಎಂತೆಂಥ ಒಳ್ಳೊಳ್ಳೆ ಕಾರ್ಗಳು ಕಾಣಿಸ್ತವೆ ನಮಗೆ. MG ಆ್ಯಕ್ಟರು ನೋಡಿ, ಇದು ಆಟೋಮೆಟಿಕ್ ಗೇರ್ ಅನಿಸುತ್ತೆ, ಝೀ ಅಂತ ಹೋಯ್ತು. ಟೊಯೋಟಾ ಕಾರ್ಗಳು ನಾವು ಒಂದು ಹೇಳ್ಬೇಕಂದ್ರೆ ಟೊಯೋಟಾ ಕಾರ್ಗಳು ನಾವು ಬೆಜ್ಜಾನ್ ನೋಡ್ತೇವೆ ಇಲ್ಲಿ. ಟೊಯೋಟಾ, ಸೊ ನಿಸ್ಸಾನ್ನು, ಟಾಟಾ ಇಲ್ಲ, ನಿಸ್ಸಾನು, ಟೊಯೋಟಾ, ಆಮೇಲೆ ಹ್ಯುಂಡೈ ಅಂತ ನೋಡ್ಬೋದು. ಬಟ್ ಎಲ್ಲ ಆಟೋಮೆಟಿಕ್ ಗೇರ್ಗಳೇ. ಸೊ ಸದ್ಯಕ್ಕೆ ಇವತ್ತಿಗೆ ಸಾಕು ಅನ್ಕೊಂತೀನಿ. ಗುಡ್ ನೈಟ್, ಟಾಟಾ, ಬೈ ಬಾಯ್.